ಒತ್ತಕ್ಷರ ಪದಗಳು ಕನ್ನಡ. ಒತ್ತಕ್ಷರ ವರ್ಡ್ಸ್ ಇನ್ ಕನ್ನಡ. ಒತ್ತಕ್ಷರ ಪದಗಳನ್ನು ಬರೆಯೋಣ. ದ್ವಿಚಕ್ರ. ದ್ವಿ ಹೇಗೆ ಬರೆಯೋದು? ಇದು ದಿ, ದಿಗೆ ಒತ್ತು ದ್ವಿ. ದ್ವಿ ಚ ಕ್ರ. ಕ್ರ ಅನ್ನುವಾಗ ಕ ನಂತರ ರಾವತ್ತು. ದ್ವಿಚಕ್ರ. ನೆಕ್ಸ್ಟ್ ಚಕ್ರವ್ಯೂಹ. ಚಕ್ರವ್ಯೂಹ ಚ ಕ್ರ ವ್ಯೂಹ ಹೇಗೆ? ವ್ಯೂ ಇದಕ್ಕೆ ಯಾವತ್ತು? ಚಕ್ರವ್ಯೂಹ. ಚಕ್ರವ್ಯೂಹ. ನಂತರ ಪ್ರತಿ ವರ್ಷ. ಪ್ರ ಹೋಗೆ ರಾವತ್ತು. ಪ್ರತಿ ವರ್ಷ ಇದು ಅರ್ಕಾವತ್ತು. ಪ್ರತಿ ವರ್ಷ. ಪ್ರಾರಂಭ. ಪ್ರಾರಂಭ ಹೇಗೆ? ಪಾಗೆ ರಾವತ್ತು. ರಂ ರ ಸೊನ್ನೆ ರಂ ಇದು ಭ. ಪ್ರಾರಂಭ ಮಹಾಪ್ರಾಣಾಕ್ಷರ. ಪ್ರಾರಂಭ. ನಂತರ ಚಿತ್ರದುರ್ಗ. ಇಲ್ಲಿ ಚ ಇದು ಗುಡಿಸು. ಚಿ ಈ ಥರ ಹೋದರೆ ಗುಡಿಸು. ದಿಸ್ ಇಸ್ ಕಾಲ್ಡ್ ಗುಡಿಸು. ಚಿತ್ರ ತಗೆ ರಾವತ್ತು. ಚಿತ್ರ ದ ಆಯಿತು. ಚಿತ್ರದ. ದುರ್ಗ ಮಾಡಬೇಕಾದ್ರೆ ಕೊಂಬು. ಚಿತ್ರದುರ್ಗ. ಗ ಅರ್ಕಾವತ್ತು. ಚಿತ್ರದುರ್ಗ. ಚಿತ್ರದುರ್ಗ. ನಂತರ ಪ್ರಕ್ರಿಯೆ. ಪ್ರಕ್ರಿಯೆ ಪಗೆ ರಾವತ್ತು. ಕ ಗುಡಿಸು ಕಿ. ಕೀಗೆ ರಾವತ್ತು. ಪ್ರಕ್ರಿಯೆ ಏತ್ವ ಎ. ಪ್ರಕ್ರಿಯೆ. ನಂತರ ಕ್ರಿಸ್ಟಲ್. ಕ್ರಿಸ್ಟಲ್ ಹೇಗೆ ಬರೆಯೋದು? ಕ ಗುಡಿಸು ಕಿ. ಕೀಗೆ ರಾವತ್ತು. ಸ್ಟಲ್ ಮೊದಲು ಸ ಹೇಳ್ತಾ ಇದ್ದೀವಿ. ಸ ನಂತರ ಟಾವತ್ತು. ಕ್ರಿಸ್ಟ ಆಯಿತು. ಕ್ರಿಸ್ಟಲ್. ನಂತರ ಗ್ರೂಪ್. ಇದು ಗ ಕೊಂಬಿನ ದೀರ್ಘ ಗೋ. ಇದನ್ನು ಗ್ರೂ ಮಾಡಬೇಕಾದ್ರೆ ರಾವತ್ತು. ಗ್ರೂಪ್ ಪ ಅಂತ ಹೇಳ್ತಾ ಇರೋದ್ರಿಂದ ಈ ಥರ ಗ್ರೂಪ್. ನೆಕ್ಸ್ಟ್ ಡಾಕ್ಯುಮೆಂಟ್ಸ್. ಡಾಕ್ಯುಮೆಂಟ್ಸ್ ಹೇಗೆ ಬರೆಯೋದು? ಕ್ಯೂ ಅಂತ ಬರಬೇಕಾದ್ರೆ ಕ ತಲಕಟ್ಟು. ಕ ಅದಕ್ಕೆ ಕೊಂಬು. ಡಾಕು ಆಯಿತು. ಇದನ್ನು ಡಾಕ್ಯೂ ಮಾಡಬೇಕಾದ್ರೆ ಯಾವತ್ತು? ಡಾಕ್ಯೂ ಮೇ. ಇದು ಈ ಥರ ಬರೆದ್ರೆ ವೇ ಆಗುತ್ತೆ. ಕೊಂಬು ಕೊಟ್ಟರೆ ಮೇ. ಮೆಂಟ್ಸ್ ಸೊನ್ನೆ. ಡಾಕ್ಯುಮೆಂಟ್ ಇದಕ್ಕೆ ಸಾವತ್ತು. ಡಾಕ್ಯುಮೆಂಟ್ಸ್. ಡಾಕ್ಯುಮೆಂಟ್ಸ್. ನಂತರ ಯಥೇಚ್ಛ. ಯ ಮಹಾಪ್ರಾಣಾಕ್ಷರ. ಥೇ ಏತ್ವ ಇಲ್ಲಿ ಒಂದು ಚುಕ್ಕೆ, ಇಲ್ಲಿ ಗೆರೆ. ಯಥೆ ಆಯಿತು. ಎ ಅಂತ ಹೇಳ್ತಿರೋದ್ರಿಂದ ದೀರ್ಘ. ಯಥೇಚ್ಛ ಇದು ಚ ಅಲ್ಪ ಪ್ರಾಣ. ನಾವು ಉಚ್ಚಾರ ಮಾಡ್ತಾ ಇರೋದು ಯಥೇಚ್ಛ. ಆದ್ದರಿಂದ ಛ ಒತ್ತು. ಯಥೇಚ್ಛ. ಇವತ್ತಿಗೆ ಇಷ್ಟು ಸಾಕು. ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ಎಷ್ಟು ಪ್ಲೇಲಿಸ್ಟ್ಗಳಿವೆ. ಆಸಕ್ತಿ ಇರುವವರು ನೋಡಿ. ಈ ಹಿಂದೆ ಈ ವಿಡಿಯೋನ ಮಾಡಿದ್ದೀನಿ. ಆಸಕ್ತಿ ಇರುವವರು ಇದನ್ನು ಕೂಡ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.